ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಸುಂದರ ಕಾಡಿನಲ್ಲಿ ಒಂದು ಪುಟ್ಟ ಹಕ್ಕಿ ವಾಸವಾಗಿತ್ತು. ಆ ಹಕ್ಕಿಗೆ ಭಗವಾನ್ ಶ್ರೀಕೃಷ್ಣನನ್ನು ಒಮ್ಮೆಯಾದರೂ ಕಣ್ಣಾರೆ ನೋಡಬೇಕು, ಆತನ ಕೊಳಲಿನ ನಾದವನ್ನು ಕೇಳಬೇಕು ಎಂಬ ಮಹಾದಾಸೆಯಿತ್ತು. ಆದರೆ ಕೃಷ್ಣ ಇರುವುದು ಮಥುರಾದಲ್ಲಿ, ಹಕ್ಕಿ ಇರುವುದು ಕಾಡಿನಲ್ಲಿ. ತನ್ನ ಸಣ್ಣ ರೆಕ್ಕೆಗಳನ್ನು ಬಡಿಯುತ್ತಾ ಹಕ್ಕಿ ಮಥುರೆಯ ಕಡೆಗೆ ಹಾರಲು ಶುರು ಮಾಡಿತ್ತು. ದಾರಿಯಲ್ಲಿ ದೊಡ್ಡ ಬಿರುಗಾಳಿ, ಮಳೆ ಎದುರಾಯಿತು. ಹಕ್ಕಿಯ ರೆಕ್ಕೆಗಳು ಸುಸ್ತಾಗಿ ಹೋದವು. ಆಗ ದಾರಿಯಲ್ಲಿ ದೊಡ್ಡ ಗರುಡ ಪಕ್ಷಿಯೊಂದು ಸಿಕ್ಕಿ, ಏ ಹುಚ್ಚು ಹಕ್ಕಿ, ನಿನ್ನ ಸಣ್ಣ ರೆಕ್ಕೆಗಳಿಂದ ಮಥುರೆಗೆ ಹೋಗಲು ಸಾಧ್ಯವಿಲ್ಲ, ವಾಪಸ್ ಹೋಗು ಎಂದು ಗೇಲಿ ಮಾಡಿತು. ಆದರೆ ಆ ಪುಟ್ಟ ಹಕ್ಕಿ ಛಲ ಬಿಡ್ಲಿಲ್ಲ. ಎಷ್ಟೇ ಸುಸ್ತಾದರೂ, ಮಳೆಯಲ್ಲಿ ನೆಂದರೂ, ಪ್ರತಿ ಬಾರಿಯೂ ಕೆಳಗೆ ಬೀಳುವಾಗಲೂ ಕೃಷ್ಣ ಕೃಷ್ಣ ಎಂದು ಕೂಗುತ್ತಾ ಮತ್ತೆ ಮೇಲಕ್ಕೆ ಹಾರಿ ಪ್ರಯಾಣ ಮುಂದುವರೆಸಿತು. ಅದರ ಮನಸ್ಸಿನಲ್ಲಿ ಕೃಷ್ಣನ ಮೇಲಿನ ಭಕ್ತಿ ಬಿಟ್ಟರೆ ಬೇರೇನೂ ಇರಲಿಲ್ಲ. ಹಲವು ದಿನಗಳ ಸತತ ಪ್ರಯತ್ನದ ನಂತರ ಹಕ್ಕಿ ಮಥುರೆಯ ಬಾಗಿಲಿಗೆ ಬಂದು ಸಂಪೂರ್ಣವಾಗಿ ಸುಸ್ತಾಗಿ ಕೆಳಗೆ ಬಿದ್ದಿತ್ತು. ಅದಕ್ಕೆ ಇನ್ನೊಮ್ಮೆ ರೆಕ್ಕೆ ಬಡಿಯುವ ಶಕ್ತಿಯೂ ಇರಲಿಲ್ಲ. ಆಗ ಅಲ್ಲಿಗೆ ಸ್ವತಃ ಶ್ರೀಕೃಷ್ಣನೇ ಓಡಿ ಬಂದನು. ಆ ಪುಟ್ಟ ಹಕ್ಕಿಯನ್ನು ತನ್ನ 2 ಕೈಗಳಲ್ಲಿ ಎತ್ತಿಕೊಂಡು ಪ್ರೀತಿಯಿಂದ ಸವರಿ ತನ್ನ ಕೊಳಲನ್ನು ಊದಿದನು. ಕೃಷ್ಣ ನಗುತ್ತಾ ಹೇಳಿದನು, ನಿನ್ನ ಭಕ್ತಿ, ನಿನ್ನ ತಾಳ್ಮೆ ಮತ್ತು ನಿನ್ನ ಛಲ ನನ್ನನ್ನೇ ನಿನ್ನ ಬಳಿಗೆ ಕರೆತಂದಿದೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ, ಜನರು ನಮ್ಮನ್ನು ಗೇಲಿ ಮಾಡಿದರೂ, ನಮ್ಮ ಪ್ರಯತ್ನ ಮತ್ತು ತಾಳ್ಮೆ ನಿರಂತರವಾಗಿದ್ದರೆ ಭಗವಂತನ ಕೃಪೆ ಮತ್ತು ಯಶಸ್ಸು ಖಂಡಿತ ಸಿಗುತ್ತದೆ.